ಚಿಕನ್ ಕರಿ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದಾರೆ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋಂತಹ ಆನಿಯನ್, ಹಾಗೆ ಟೊಮೆಟೊ, ಹಾಗೆ ಉದ್ದಾಗಿ ಮೆಣಸಿನ್ಕಾಯಿ, ಹಾಗೆ ಇದು ಕೊತ್ತಂಬರಿ ಅದು ಕಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಇದರಲ್ಲಿ ಕೊಬ್ಬರಿ, ಯಾಲಕ್ಕಿ, ಚಕ್ಕೆ, ಲವಂಗ, ಆಮೇಲೆ ಮೆಣಸನ್ನು ಹಾಕಿ ಅದನ್ನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀವಿ. ಇದರಲ್ಲಿ ಕೊತ್ತಂಬರಿ ಮತ್ತು ಆನಿಯನ್, ಹಾಗೆ ಜಿಂಜರ್ ಮತ್ತು ಬೆಳ್ಳುಳ್ಳಿನ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಹಾಗೆ ಚಿಲ್ಲಿ ಪೌಡರು, ಹಾಗೆ ಸಾಲ್ಟು, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಒಂದಷ್ಟು ಬೇಕಂದರೆ ಈ ಎಲೆ ಹಾಕ್ಕೊಳ್ಬೋದು, ಇಲ್ಲಾಂತಂದರೆ ಅವಶ್ಯಕತೆ ಏನಿಲ್ಲ. ಎಣ್ಣೆ ಎಲ್ಲ ಕಾದಾದ್ಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋಂತಹ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಪೇಸ್ಟ್. ಅದೇ ಇವಾಗ ಬೇಕಿದ್ರೆ ನೀವು ಡಿಫ್ರೆಂಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಇವಾಗ ಡಿಫ್ರೆಂಟಾಗಿ ಇವಾಗ ಟೊಮೆಟೊ ಹಾಕ್ಕೊಳ್ಳಿ, ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ನಂತರ ಟೊಮೆಟೊ ಹಾಕ್ಕೊಳ್ಳಿ. ಆಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫೈನಲಿ ಇವಾಗ ಹಾಕ್ತಾಯಿದ್ದಾರೆ ಟೊಮೆಟೊ. ಯಾವಾಗ ಹೇಳಿದ್ದು ಅದಕ್ಕೆ ಬೇಕಾದಷ್ಟು ಸ್ವಲ್ಪ ಕೊರಿಯಂಡರ್ನ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು. ಇವಾಗ ಏನಾಗ್ತೀಯ ಇದಕ್ಕೆ ಈಗ ಕೊರಿಯಂಡರ್ ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿ. ಇವಾಗ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಹಸಿ ವಾಸನೆ ಎಲ್ಲ ಹೋಗ್ತಾ ಇದ್ದರೆ ಗಮ್ ಗಮ್ ಅಂತಿದೆ. ಇವೆರಡು ಆಗ್ಬಿಟ್ರೆ ಹೋಯ್ತೀನಿ ನಾನು ಓಟ. ಹೋಗಿ ಒಂದು ಮೊಟ್ಟೆ ತಂದ್ಕೊಬಿಡ್ತೀನಿ. ನೋಡಿ ಹೀಗೆ ಗೊತ್ತಿದೆ ಇದೆ. ಇವಾಗ ಇದು ಎಣ್ಣೆ ಬರೋವರೆಗೂ ಬಿಡಬೇಕು. ಸೊ ಎಣ್ಣೆ ಎಲ್ಲ ಅಲ್ಲಿ ನೋಡಿ ಅಲ್ಲಿ ಬರ್ತಾ ಇದೆ. ಅದೇ ಥರ ಆಗಿಬಿಟ್ರೆ ಚೆನ್ನಾಗಿ ಕುಕ್ ಆಗಿಬಿಡತ್ತೆ. ಗಮ್ಮತ್ತ ವಾಸನೆ ಬರ್ತಾ ಇದೆ, ಪರಿಮಳ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದಾರೆ. ಇವಾಗಿನ ಸ್ವಲ್ಪ ಹಾಕ್ತಾಯಿದ್ದೀವಿ. ಹಾಗೆ ಇದನ್ನು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ನೋಡಿ ಗ್ರೀನ್ ಇರೋದೆಲ್ಲ ಎಲ್ಲೋ ವಿಷ ಆಗ್ತಾ ಇದೆ. ಹಾಗೆ ಧನಿಯಾ ಪೌಡರ್ ಹಾಕ್ಕೊಳ್ಳಿ ಇದಕ್ಕೆ. ಆ್ಯಕ್ಚುಲಿ ಇದೆಲ್ಲ ಬಂದು ನಮ್ಮ ಅಕ್ಕನ ಓನ್ ರೆಸಿಪಿ ಅನಿಸುತ್ತೆ. ಸೊ ಅವ್ರು ಮಾಡ್ತಾರೆ, ನಾನು ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ದಾರೆ. ಹಾಗೆ ಇವಾಗ ಚಿಕನ್ ಮಸಾಲ ಹಾಕ್ತಾಯಿದ್ದಾರೆ. ಮೊದಲೆಲ್ಲ ನಾನೇ ಕುಕ್ ಮಾಡ್ತಾಯಿದ್ದೆ, ಬಟ್ ಈಗ ನಮ್ಮ ಅಕ್ಕ ಮಾಡ್ತಾರೆ. ರುಚಿಗೆ ತಕ್ಕಷ್ಟು ಖಾರ ಹಾಕಿದ್ದಾರೆ. ಹಾಗೆ ಇದನ್ನು ಸ್ವಲ್ಪ ಲಿಡ್ ಹಾಕಿ ಕ್ಲೋಸ್ ಮಾಡಿ ಅದು ಕುಕ್ ಆಗೋವರೆಗೂ. ಮಿಕ್ಸಿಗೆ ಹಾಕಿರೋಂತಹ ಕೊಬ್ಬರಿಯನ್ನು ಹಾಕ್ತಾಯಿದ್ದಾರೆ. ಹಾಕ್ಕೊಳ್ಳಿ. 5 ನಿಮಿಷ ಮಿಕ್ಸ್ ಮಾಡಿಕೊಂಡು ಚಿಕನ್ ಹಾಕ್ಬಿಟ್ಟು ಆಮೇಲೆ ನಡೆಯುತ್ತೆ.
ಇವಾಗ ಅದಕ್ಕೆ ಚಿಕನ್ ಹಾಕೊಳ್ಳಿ. ಚಿಕನ್ ಹಾಕಿ ತೊಳೆದಿರೋಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ಹಾಗೆ ಒಂದು 2 ನಿಮಿಷ ಅಥವಾ ಒಂದು 3 ನಿಮಿಷ ಹಾಗೆ ಬಾಯ್ಲ್ ಮಾಡೋದಕ್ಕೆ ಹಿಡಿಯೋದನ್ನು. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಎಣ್ಣೆ ಬಿಟ್ಕೊಂಡ ನಂತರ ಅದಕ್ಕೊಂದಿಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸೋಕ್ಕಿಟ್ಬಿಡಿ. ಇದಕ್ಕೆ ಕಟ್ ಮಾಡಿರುವಂತಹ ಕೊರಿಯಂಡರನ್ನು ಹಾಕ್ತಾ ಇದ್ದೀವಿ. ಇವಾಗ ಅದನ್ನು ಮುಚ್ಚಿಟ್ಬಿಟ್ಟಿದ್ದಾರೆ. ಸೊ ನಂತರ ಆಮೇಲೆ ನೀರು ಹಾಕ್ಕೊಳ್ತಾರಂತ ಸ್ವಲ್ಪ ಬೇಕಾದಷ್ಟು. ಚಿಕನ್ ಕರಿ ರೆಡಿ ಆಗ್ತಾ ಇದೆ.